ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನೂತನ ಹೊಂಡಾ ಶೈನ್ DX100 ಬೈಕ್ ಲಾಂಚ್. ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭ. ಅಧಿಕಾರ ಸ್ವೀಕರಿಸಿದ ನೂತನ ಮೇಯರ್ ಹಾಗೂ ಉಪಮೇಯರ್. ಗಣೇಶ್ ಚತುರ್ಥಿಗೆ ಕಲಬುರಗಿಯಲ್ಲಿ ಭರದ ಸಿದ್ಧತೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ನಗರದ ಪ್ರಸಿದ್ಧ ಬಿಲ್ಗುಂದಿ ಹೊಂಡಾ ಶೋರೂಂನಲ್ಲಿ ಹೊಂಡಾ ಕಂಪನಿಯಿಂದ ನೂತನ ಲಾಂಚ್ ಆದ ಹೊಂಡಾ ಶೈನ್ DX100 ಬೈಕ್ ಮಾರುಕಟ್ಟೆಗೆ ಲಾಂಚ್ ಮಾಡಲಾಯಿತು. ಕಲಬುರಗಿ ನಗರದ ಪ್ರಸಿದ್ಧ ಬಿಲ್ಗುಂದಿ ಹೊಂಡಾ ಶೋರೂಂನಲ್ಲಿ ಹೊಂಡಾ ಕಂಪನಿಯಿಂದ ನೂತನ ಆವಿಷ್ಕಾರಗೊಂಡ ಹೊಂಡಾ ಶೈನ್ DX100 ಬೈಕ್ ಮಾರುಕಟ್ಟೆಗೆ ಲಾಂಚ್ ಮಾಡಲಾಯಿತು. ಹೊಂಡಾ ಕಂಪನಿಯ ವಿಭಾಗೀಯ ವ್ಯವಸ್ಥಾಪಕರಾದ ಪ್ರವೀಣ್ ಶರ್ಮಾ ಹಾಗೂ ಬಿಲ್ಗುಂದಿ ಶೋರೂಂ ಮಾಲೀಕರಾದ ಸಂತೋಷ್ ಬಿಲ್ಗುಂದಿ ಅವರು ಬೈಕ್ ಲಾಂಚ್ ಮಾಡಿದ್ರು. ಈ ವೇಳೆ ಮಾತನಾಡಿದ ಮುಖಂಡರು, ಹೊಂಡಾ ಕಂಪನಿಯು ಅತ್ಯುತ್ತಮ ಮೈಲೇಜ್ ಹಾಗೂ ಫ್ಯೂಚರ್ಸ್ ಹೊಂದಿರುವ ಹೊಂಡಾ ಶೈನ್ DX100 ಬೈಕ್ ಮಾರುಕಟ್ಟೆಗೆ ಪರಿಚಯಿಸಿದ್ದು, ಇದು ಗ್ರಾಹಕ ಸ್ನೇಹಿ ಬೈಕ್ ಆಗಿದೆ ಎಂದು ಅಭಿಪ್ರಾಯಪಟ್ಟರು. ये शाइन डिलक्स DX 100cc का नया मॉडल है, अभी होंडा ने लॉन्च किया. इसके अंदर हमने डिजिटल मीटर दिया है, 5 स्टेप एडजस्टेबल सस्पेंशन है, लंबा सीट है. इसका जो माइलेज जो कस्टमर जिनको हमने गाड़ी दिया जो क्लेम कर रहे हैं वो 75 to 80 के बीच में इसका माइलेज वो लोग क्लेम कर रहे हैं. इसमें हमने न्यू ग्राफिक्स दिया है, प्लस इसका लो मिनिमम टर्निंग रेडियस है. तो ये गाड़ी क्या है कि आपको कम रेडियस में टर्न हो जाता है. और नए फीचर के साथ में हमने ये 4 कलर्स में ये गाड़ी लॉन्च किया है. तो मेरा आप सभी लोगों से रिक्वेस्ट है, प्लीज आए उस नया गाड़ी का टेस्ट राइड लें. ನಮ್ಮ ಏರಿಯಾ ಝೋನಲ್ ಮ್ಯಾನೇಜರ್ ಆದ ಪ್ರವೀಣ್ ಸ್ಯಾನ್ ಮತ್ತು ವಿಷ್ಣು ಸ್ಯಾನ್ ಮತ್ತು ಸಂತೋಷ್ ಬಿಲ್ಗುಂದ್ ಸರ್ ವೆಹಿಕಲ್ ರಿಲೀಸ್ ಇವತ್ತು ಲಾಂಚ್ ಮಾಡಿರ್ತಾರೆ. ಅದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 75,950 ಇರುತ್ತೆ. ಫಸ್ಟ್ 100 ಕಸ್ಟಮರ್ಗೆ ನಾವು ಒಂದು 10,000 ರೂಪೀಸ್ ಗಿಫ್ಟ್ ಇದು ಕೊಡ್ತಾ ಇದ್ವಿ, VIP ಟೂರ್ ಬ್ಯಾಗ್ ಕೊಡ್ತಾ ಇದ್ವಿ. ಫಸ್ಟ್ 100 ಕಸ್ಟಮರ್ ಕೊಡ್ತಾ ಇದ್ವಿ. ಇದು ಗಾಡಿಯಂದು ಬಂದ್ಬಿಟ್ಟು ವೈಡ್ ಟ್ಯಾಂಕ್ ವೈಲ್ಡ್ ಟ್ಯಾಂಕ್ ಬಂದು ಟ್ಯಾಂಕ್ ಇರುತ್ತೆ. ಮತ್ತೆ ಬಹಳಷ್ಟು ಕಡಿಮೆ ಎಕ್ಸ್ ಶೋರೂಮ್ ಪ್ರೈಸ್ ಇರುತ್ತೆ, 75,950 ಇರುತ್ತೆ. ಈ ಸಂದರ್ಭದಲ್ಲಿ ಏರಿಯಾ ಇನ್ಚಾರ್ಜ್ ವಿಷ್ಣು, ಶೋರೂಂ ವ್ಯವಸ್ಥಾಪಕ ಸಚಿನ್ ಸಾಸನ್ಗೇರಾ, ಸಂಜೀವ್ ಪಾಟೀಲ್, ನಾಗೇಂದ್ರ ಮಾಕಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಹಾ ಮಂಗಲೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ನಗರದ ರೇವಣಸಿದ್ದೇಶ್ವರ ಕಾಲೋನಿಯಲ್ಲಿರುವ ಶ್ರೀ ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಮಹಾ ಮಂಗಲೋತ್ಸವ ಹಾಗೂ ಪಲ್ಲಕ್ಕಿ ಮೆರವಣಿಗೆಯು ವಿಜೃಂಭಣೆಯಿಂದ ಜರುಗಿತು. ಭಕ್ತರೆಲ್ಲ ಸೇರಿಕೊಂಡು ದೇವರಿಗೆ ವಿಶೇಷ ಪೂಜೆ, ಅಲಂಕಾರ ಮಾಡಿ ಬಡಾವಣೆಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ನಡೆಸಿ ಭಕ್ತಿ ಸಮರ್ಪಿಸಿದರು. ಬಂದ ಭಕ್ತರಿಗೆ ದೇವಸ್ಥಾನ ಸಮಿತಿ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಹಿನ್ನೆಲೆ ಅಕ್ಕನ ಬಳಗದ ವತಿಯಿಂದ 1 ತಿಂಗಳ ಪರ್ಯಂತ ಭಜನೆ ಕಾರ್ಯಕ್ರಮವನ್ನು ನೆರವೇರಿಸಲಾಗಿತ್ತು ಎಂದು ದೇವಸ್ಥಾನ ಸಮಿತಿ ಮುಖಂಡರು ತಿಳಿಸಿದರು. ಸಮಾರಂಭದಲ್ಲಿ ದೇವಸ್ಥಾನದ ಅರ್ಚಕರಾದ ಗುರುಸ್ವಾಮಿ ಶ್ರೀಚಂದ್, ಮುಖಂಡರಾದ BV ಪಾಟೀಲ್, ಚಂದ್ರಶೇಖರ್ ಕೋಬಾಳ್,
ಬಸವರಾಜ್ ಮಲ್ಲಣ್ಣ ರಟ್ಕಲ್, ಬಸವರಾಜ್ ದಂಡೋತಿ, ಶಾಲಿವಾನ್ ಪಾಟೀಲ್, ಸಾಯಿರಾಜ್ ಗುಬ್ಬಿ, ಅಶೋಕ್ ಬಿರಾದರ್, ಸೂರ್ಯಕಾಂತ್, ಶರಣಮ್ಮ ರಂಜೋಳ್, ಜಗದೇವಿ ಹುಮ್ನಾಬಾದ್, ಗುಂಡಮ್ಮ ಸೇರಿದಂತೆ ಬಡಾವಣೆಯ ಅನೇಕ ಭಕ್ತರು ಭಾಗವಹಿಸಿದ್ದರು. ನಗರದ ಶಹಾಬಜಾರ್ ದತ್ತ ನಗರದಲ್ಲಿರುವ ದತ್ತಾತ್ರೇಯ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಹಿನ್ನೆಲೆ ವಿಶೇಷ ಕಾರ್ಯಕ್ರಮ ಹಾಗೂ ಪಲ್ಲಕ್ಕಿ ಉತ್ಸವವು ಅದ್ದೂರಿಯಾಗಿ ಜರುಗಿತು. ಶ್ರಾವಣ ಮಾಸದ ಹಿನ್ನೆಲೆ ದೇವಸ್ಥಾನದಲ್ಲಿ 1 ತಿಂಗಳುಗಳ ಕಾಲ ಪ್ರತಿನಿತ್ಯವೂ ಭಜನೆ, ಕೀರ್ತನೆ, ಪುರಾಣ, ಪ್ರವಚನ ಹೀಗೆ ಹಲವು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿತ್ತು. ಶ್ರಾವಣ ಮಾಸದ ಕೊನೆಯ ದಿನವಾದ ಅಮಾವಾಸ್ಯೆ ದಿನದಂದು ಶ್ರಾವಣ ಮಂಗಲೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಸಂಭ್ರಮದಲ್ಲಿ ಜರುಗಿತು. ಉತ್ಸವಕ್ಕೆ ಶಹಾಬಜಾರ್ ಬಡಾವಣೆ ಸೇರಿದಂತೆ ನಗರದ ವಿವಿಧ ಕಡೆಗಳಿಂದ 100 ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು.
35ನೇ ವರ್ಷದ ಜಾತ್ರಾ ಮಹೋತ್ಸವ ಶ್ರಾವಣ ಮಾಸದ ಅಂಗವಾಗಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ಕಾಲನಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 35ನೇ ಶ್ರಾವಣ ಮಾಸದ ಪಲ್ಲಕ್ಕಿ ಮಹೋತ್ಸವವನ್ನು ಎಲ್ಲರೂ ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಈ ಬಡಾವಣೆ ಅಲ್ಲದೆ ಕಪ್ಪನೂರು ಮತ್ತು ವಿದ್ಯಾನಗರ ಕಾಲನಿ ಬಡಾವಣೆಯ ಎಲ್ಲ ಜನರು ಸೇರಿ ಒಂದು ಒಮ್ಮತದಿಂದ ಮತ್ತು ಬಾಂಧವ್ಯದಿಂದ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಆಚರಣೆ ಇದೇ ರೀತಿ ಮುಂದುವರಿಲಿ, ಯಶಸ್ವಿ ಆಗಲಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ಆ ಜಗದ್ಗುರು ರೇವಣಸಿದ್ದೇಶ್ವರ ಆಶೀರ್ವಾದ ಸದಾ ಈ ಒಂದು ಬಡಾವಣೆಯ ಮೇಲೆ, ಬಡಾವಣೆಯ ಜನರ ಮೇಲೆ ಇರಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜ ಕಿ ಜೈ. ಕಲಬುರಗಿ ನಗರದ ಶ್ರೀ ರೇವಣಸಿದ್ದೇಶ್ವರ ಕಾಲನಿಯಲ್ಲಿ ಶ್ರೀ ಜಗದ್ಗುರು ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಪವಿತ್ರ ಶ್ರಾವಣ ಮಾಸದ ಅಂಗವಾಗಿ ಇವತ್ತಿನ ದಿವಸ ಮಂಗಳ ಕಾರ್ಯಕ್ರಮ, ಪಲ್ಲಕ್ಕಿಯ ಮಹೋತ್ಸವ, ಬೆಳಗ್ಗೆ ಗದ್ದುಗೆಯಲ್ಲಿ ವಿಶೇಷ ರುದ್ರಾಭಿಷೇಕ, ವಿಶೇಷವಾಗಿ ಸಂಗೀತ ಅಭಿಷೇಕ ಕೂಡ ನೆರವೇರಿತು. ಇವತ್ತು ಅದ್ದೂರಿಯಾಗಿ ಈಗ ಪಲ್ಲಕ್ಕಿ ಮಹೋತ್ಸವ ನಡೆಯುತ್ತಿದೆ. ಎಲ್ಲ ಕಾಲನಿಯ ಬಡಾವಣೆಯ ಎಲ್ಲ ಹಿರಿಯರು, ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಆ ರೇವಣಸಿದ್ದೇಶ್ವರು ಎಲ್ಲ ಬಡಾವಣೆಯ ಜನರಿಗೆ ಒಂದು ಆಶೀರ್ವಾದ ಕರುಣಿಸಲಿ ಎಂದು ನಾನು ಶ್ರೀ ರೇವಣಸಿದ್ದೇಶ್ವರ ಮಹಾರಾಜ್ ಕಿ ಜೈ. ರೇವಣಸಿದ್ದೇಶ್ವರ ಕಾಲನಿಯ ಗುಲ್ಬರ್ಗಾದಲ್ಲಿ 35ನೇ ವರ್ಷದಿಂದ ಶ್ರಾವಣ ಮಾಸ ಸತತ ನಡೆದು ಬಂದಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಈ ಕಾಲನಿಯ ಎಲ್ಲ ಪ್ರಮುಖರು ಸೇರಿ ಒಕ್ಕಟ್ಟು ನಿಂತ ಈ ಕಾರ್ಯಕ್ರಮ ವಿಜೃಂಭಣೆ ನಡೆಸುತ್ತಿದ್ದಾರೆ. ಇದೇ ರೀತಿ ಮುಂದೂ ಕೂಡ ನಡೀಲಿ. ರೇವಣಸಿದ್ದೇಶ್ವರ ಗುಡಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅಕ್ಕನ ಮಾಡೋರು ಸತತ ಆಗಿ 1 ತಿಂಗಳ ಭಜನವನ್ನು ಮಾಡಿ ಸಂಗೀತ ಕಾರ್ಯಕ್ರಮ ಕೂಡ ನಡೆದಿದೆ. ಇದಕ್ಕೆ ಮುಂದಿನ ಶ್ರಾವಣ ಮಾಸವರೆಗೆ ಇನ್ನೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ದತ್ತಾತ್ರೇಯ ದೇವಸ್ಥಾನ ಸಮಿತಿ ಅಧ್ಯಕ್ಷ ಬಸವರಾಜ್ ಬಬಲಾದಿ, ಮುಖಂಡರಾದ ವೀರಭದ್ರಯ್ಯ ಸ್ವಾಮಿ, ದತ್ತು ಕಟ್ಟಿಮನಿ, ಕಾಶಿನಾಥ್, ನಾಗರಾಜ್ ಭೋಸಗಿ, ಈರಣ್ಣ ಸಾವಳ್ಗಿ, ಪ್ರಕಾಶ್ ಪರಶುರಾಮ್ ತಿವಾರಿ, ಕೇಮ್ಲಿಂಗ್ ಬಿರಾದರ್ ಸೇರಿದಂತೆ ಅನೇಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಅಧಿಕಾರ ಸ್ವೀಕರಿಸಿದ ನೂತನ ಮೇಯರ್ ಹಾಗೂ ಉಪಮೇಯರ್. ಗಣೇಶ್ ಚತುರ್ಥಿಗೆ ಕಲಬುರಗಿಯಲ್ಲಿ ಭರದ ಸಿದ್ಧತೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನೂತನವಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ನೇಮಕಗೊಂಡ ವರ್ಷಾ ಜಾನೆ ಹಾಗೂ ಉಪಮೇಯರ್ ಆಗಿ ತೃಪ್ತಿ ಲಾಖೆ ಅವರು ಇಂದು ಪಾಲಿಕೆ ಕಚೇರಿಯಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು. ಇತ್ತೀಚೆಗೆ ಕಲಬುರಗಿ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ ಪಕ್ಷದ ವರ್ಷಾ ಜಾನೆ ಹಾಗೂ ತೃಪ್ತಿ ಲಾಖೆ ಇಂದು ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯಲ್ಲಿ ಅಧಿಕಾರವನ್ನು ಸ್ವೀಕರಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಆದ ನಂತರ ಏನು ಗುಂಡೂರಾಯರ ಕಾಲದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸನ್ಮಾನ್ಯ ದಿವಂಗತ ಧರ್ಮಸಿಂಗ್ ಸಾಹೇಬರು
ಪೌರಾಡಳಿತ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನು ಗುಲ್ಬರ್ಗ ಮಹಾನಗರ ಪಾಲಿಕೆ ಅಂತ ಘೋಷಣೆ ಆಗಿ ಇವತ್ತು 23ನೇ ಅವಧಿಗೆ ಮೇಯರ್ ಮತ್ತು ಡೆಪ್ಟಿ ಮೇಯರ್ ಆಗಿ ಅವಿರೋಧಕ್ಕಿಂತ ನಮ್ಮ ಪಕ್ಷದಲ್ಲಿ ಅವಿರೋಧವಾಗಿ ಏನು ಹೈಕಮಾಂಡ್ 72ರಿಂದ ನಾನು ನೋಡ್ತಾ ಬಂದಿದ್ದೀನಿ. ಯಾವಾಗಲೂ ಕೂಡ ಹೈಕಮಾಂಡ್ನವರು ಏನು ಸೂಚಿಸ್ತಾರೆ ಅವ್ರಿಗೆಲ್ಲರೂ ಕೂಡ ನಮ್ಮಲ್ಲಿ ಏನೇ ಆಸೆ ಆಕಾಂಕ್ಷೆಗಳಿದ್ದರೂ ಕೂಡ ಅದನ್ನೆಲ್ಲ ಬದಿಗೊಟ್ಟು ದೊಡ್ಡ ಮನಸ್ಸಿನಿಂದ ಸ್ವೀಕಾರ ಮಾಡಿ ಅವರು ಸೂಚಿಸಿರ್ತಕ್ಕಂಥ ಮೇಯರ್ ಮತ್ತು ಡೆಪ್ಟಿ ಮೇಯರ್ಗೆ ಸರ್ವಾನುಮತದಿಂದ ನಾವು ಮತಗಳನ್ನು ಹಾಕಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯ ಇತಿಹಾಸದಲ್ಲಿ ಮೊದಲಿನಿಂದ ನಡೆದು ಬಂದಿದೆ. ಅದನ್ನೇ ಇವತ್ತು ಅಸ್ತಿತ್ವಗೊಳಿಸಿಕೊಂಡು ಬಂದು ಇವತ್ತು ನಮ್ಮ ಮೇಯರ್ ಆಗಿ 23ನೇ ಮೇಯರ್ ಆಗಿ ವರ್ಷಾ ಜಾನೆಯವರು ಅಧಿಕಾರ ಸ್ವೀಕಾರ ಮಾಡಿಕೊಂಡಿದ್ದಾರೆ. 7ನೇ ತಾರೀಕಿನ ದಿವಸ ಚುನಾವಣೆ ಆಗಿತ್ತು. ಇವತ್ತು 25ನೇ ತಾರೀಕು ದಿವಸ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಶುಭವಾಗಲಿ ಅಂತೇಳಿ ಕಲಬುರಗಿ ಜಿಲ್ಲೆಯ ಜನತೆ ಪರವಾಗಿ ಈ 1 ವರ್ಷ ಅವಧಿಗೆ ಅವರು ಒಳ್ಳೆಯ ಕೆಲಸ ಮಾಡಲಿ, ನಮ್ಮೆಲ್ಲರ ಸಹಕಾರ, ನಾವಿರುವ ಶಾಸಕರು ಕೂಡ ನಮ್ಮ ಮಂತ್ರಿಗಳು ಶಾಸಕರು ಎಲ್ಲರೂ, ನಮ್ಮ ಖನಿಜಾಪತಿ ಮೇಡಮ್ ಅವರು, ಜಗದೇವ್ ಗುತ್ತೇದಾರ್ ಅವರು, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಕೂಡ ಚೇರ್ಮನ್ರು ಮಜರ್ ಖಾನ್ ಅವರು, ನಮ್ಮ ಮಂತ್ರಿಗಳು ಕೂಡ ಬರ್ತಾಯಿದ್ರು. ಬೇರೆ ಕಾರಣದಿಂದ ಹೊರಗಿದ್ದ ಕಾರಣ ಅವರು ಬರಲಿಕ್ಕಾಗಿಲ್ಲ. ಎಲ್ಲ ಶಾಸಕರು ಕೂಡ ಅವರಿಗೆ ಶುಭವನ್ನು ಕೋರಿದ್ದಾರೆ. ಅವರು ಎಲ್ಲ ರೀತಿಯಿಂದ ಸಹಕಾರವನ್ನು ನಮ್ಮದು ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದೇ ಪ್ರಕಾರ ಇದೇ ಸಂದರ್ಭದಲ್ಲಿ ನಮ್ಮ ಉಪಮೇಯರ್ ಆಗಿರ್ತಕ್ಕಂಥ ತೃಪ್ತಿ ಲಾಖೆ ಅವರು ಕೂಡ ಇವತ್ತು ಈ ಒಂದು 23ನೇ ಅವಧಿಯ ಡೆಪ್ಟಿ ಮೇಯರ್ ಆಗಿ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಅವರು ಕೂಡ ಎಲ್ಲ ನಮ್ಮ ಶಾಸಕರ ಖನಿಜಾಪತಿ ಮೇಡಮ್ ಅವರ ಎಲ್ಲ ಮಂತ್ರಿಗಳ ಮತ್ತು ಎಲ್ಲ ಶಾಸಕರು ಕೂಡ ಚೇರ್ಮನ್ರು, ವಿಧಾನ ಪರಿಷತ್ತಿನ ಸದಸ್ಯರು, ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರು, ನಮ್ಮ ಪಕ್ಷದ ಬೆಂಬಲಿತ ಎಲ್ಲ ಸದಸ್ಯರಿಗೂ ಕೂಡ ಎಲ್ಲರ ಸಹಕಾರ, ಸಾರ್ವಜನಿಕರ ಸಹಕಾರ ಅವ್ರ ಜೊತೆಗೆ ಇದೆ ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ತಾವೆಲ್ಲರೂ ಕೂಡ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಶುಭವನ್ನು ಕೋರಿ ಇವತ್ತಿನ ಕಾರ್ಯಕ್ರಮ ಸುಸಜ್ಜಿತವಾಗಿ ನಡೆಸಿಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮಾಧ್ಯಮದವರಿಗೂ ಧನ್ಯವಾದಗಳು. ನಾನು ಮೇಯರ್ ಆದ ವರ್ಷಾ ರಾಜೀವ್ ಜಾನೆ ಅವರು, ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆಶೀರ್ವಾದದಿಂದ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮತ್ತು ಕನಿಷ್ ಫಾತಿಮಾ ಮೇಡಮ್ ಅವರು ಮತ್ತು ಅಲ್ಲಂ ಪ್ರಭು ಪಾಟೀಲ್ ಅವರು, ಜಗದೇವ್ ಗುತ್ತೇದಾರ್ ಸರ್ ಅವರು, ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರು, ಮಜರಣ್ಣ, ಚಂದ್ರಿಕಾ ಆಂಟಿ ಅವರು ಎಲ್ಲರದ್ದು ಆಶೀರ್ವಾದದಿಂದ ಇವತ್ತು ನಾನು ಚಾರ್ಜ್ ತಗೊಂಡಿದ್ದೇನೆ. ನಮ್ದು ಇಬ್ಬರದು ಮೇಯರ್ ಮತ್ತು ನಮ್ಮದು ಇಬ್ಬರು MLA ಮತ್ತು ನಮ್ಮದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ ಜೊತೆ ನಾನು ಕೈ ಜೋಡಿಸಿ ಒಳ್ಳೆ ರೀತಿಯಿಂದ ನಾನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳುತ್ತೇನೆ. ಧನ್ಯವಾದ. ಇವತ್ತಿನ ದಿನ ನಮ್ಮ MLA ಸರ್ ಆದ ಅಲ್ಲಂ ಪ್ರಭು ಪಾಟೀಲ್ ಸರ್, ನಮ್ಮ MLA ಮೇಡಮ್ ಕನೀಸ್ ಫಾತಿಮಾ ಮೇಡಮ್ ಮತ್ತು ಜಗದೇವ್ ಗುತ್ತೇದಾರ್ ಸರ್, ಇವರೆಲ್ಲ ನೇತೃತ್ವದಲ್ಲಿ ನಾನು ಡೆಪ್ಯೂಟಿ ಮೇಯರ್ ಆಗಿ ಚಾರ್ಜ್ ತಗೋತಾ ಇದ್ದೀನಿ. ಅವರು ತಮ್ಮ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕೆ ತುಂಬ ಧನ್ಯವಾದ. ಮಾಧ್ಯಮ ಸೋದರರಿಗೆ ಧನ್ಯವಾದ. ನಮ್ಮ KMP ಎಲ್ಲ ವರ್ಗದ ಸದಸ್ಯರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮದು ಕಲಬುರಗಿ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಕಲಬುರಗಿ ಮಹಾನಗರ ಪಾಲಿಕೆಯಿಂದ ಏನೇ ಒಂದು ಹೊಸ ಕೆಲಸ ಕೈಗೊಂಡ್ರೆ ತಾವು ಕೂಡ ಅದರಲ್ಲಿ ಸಹಕಾರ ನೀಡಬೇಕಂತ ಹೇಳ್ತೀನಿ. ಆವಾಗಲೇ ನಾವು ಈ ಕಲಬುರಗಿಯನ್ನು ಸ್ವಚ್ಛ ಕಲಬುರಗಿ, ಶಿಸ್ತ ಕಲಬುರಗಿಯಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಖನೀಜ್ ಫಾತಿಮಾ, MLC ಜಗದೇವ್ ಗುತ್ತೇದಾರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಜರ್ ಆಲಂ ಖಾನ್ ಹಾಗೂ ಅನೇಕ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದರು. ಗಣೇಶ ಚತುರ್ಥಿ ಹಬ್ಬಕ್ಕೆ ದಿನಗಣನೆ ಶುರುವಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಮಾರಾಟಕ್ಕೆ ಇಟ್ಟಿರುವ ವೈವಿಧ್ಯಮಯ ಗಣೇಶ ಮತ್ತು ಗೌರಿ ಮೂರ್ತಿಗಳು ಗಮನ ಸೆಳೆಯುತ್ತಿವೆ. ಹಬ್ಬದ ತಯಾರಿ ನಿಧಾನವಾಗಿ ಎಲ್ಲೆಡೆ ಆವರಿಸುತ್ತಿದೆ. ಕಲಬುರಗಿ ನಗರದ ಹೀರಾಪುರ್ ಕ್ರಾಸ್ ಸೇರಿದಂತೆ ಹಲವು ಕಡೆಗಳಲ್ಲಿ ಗುಜರಾತ್, ರಾಜಸ್ಥಾನದಿಂದ ಬಂದ ಕಲಾವಿದರು ಅಯೋಧ್ಯೆ ಗಣೇಶ, ಶಿವಗಣಪ, RCB ಗಣೇಶ, ಮೂಷಿಕ ವಾಹನಾರೂಢ ಗಣೇಶ, ಹಂಸಾರೂಢ ಗಣೇಶ, ಸಿಂಹಾರೂಢ ಗಣೇಶ ಸೇರಿದಂತೆ ಕಣ್ಣು ಕೊರೈಸುವಂತಹ ಬಗೆ ಬಗೆಯ ಗಣೇಶ ಮೂರ್ತಿಗಳು ನೋಡುಗರ ಮನ ಸೂರೆಗೊಳ್ಳುತ್ತಿವೆ.
ಮನೆಗಳಲ್ಲಿ ಮೂರ್ತಿಗಳನ್ನು ಕೂರಿಸುವವರು ಹಾಗೂ ಬೀದಿಯಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ಮಂಡಳಿಯವರು ಮುಂಚೆಯೇ ತಮಗೆ ಬೇಕಾದ ಆಕಾರದ ಮೂರ್ತಿಯನ್ನು ಬುಕಿಂಗ್ ಮಾಡಿ ಗಣೇಶ ಚತುರ್ಥಿಯಂದು ತಂದು ಪ್ರತಿಷ್ಠಾಪಿಸುತ್ತಾರೆ. ಕೆಲವರು ಹೊಸದಾಗಿ ಬಂದಿರುವ ಡಿಸೈನ್ಗಳ ಮೊರೆ ಹೋದರೆ ಉಳಿದವರು ಸಾಂಪ್ರದಾಯಿಕವಾಗಿ ಕೂರಿಸಿಕೊಂಡು ಬಂದಿದ್ದ ಮೂರ್ತಿಗಳನ್ನು ಖರೀದಿಸಿ ಭಕ್ತಿ ಮೆರೆಯುತ್ತಾರೆ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ ಅಂತೇಳಿ. ಇಲ್ಲಿ ಹೀರಾಪುರ ಕ್ರಾಸ್ ಪೆಟ್ರೋಲ್ ಪಂಪ್ ಹತ್ರ ಇಲ್ಲಿ 12 ವರ್ಷಲಿತ್ತ ಗಣಪತಿ ಸ್ಥಾಪನಾ ಮಾಡಕತ್ತಾರಿ. ನಾವು ಬಿ 4-5 ವರ್ಷಲಿತ್ತ ಗಣಪತಿ ಒಯ್ಲತ್ತೀವ್ರಿ. ಸರಿಯಾಗಿ ಅದಾವ್ರಿ. ಇಲ್ಲಿ ಎಲ್ಲರೂ ಬಂದು ಪರ್ಚೇಸ್ ಮಾಡ್ಬೋದು. ದಯಮಾಡಿ ಎಲ್ಲರೂ ಸ್ವಲ್ಪ ಶಿಸ್ತು ರೀತಿಲಿ ಬಂದು ಗಣಪತಿ ತಗೊಂಡು ಹೋಗ್ಬೇಕ್ರಿ. ಇಲ್ಲಿ ಕುಡಿದು ಮಾಡಿ ಜಗಳ ಮಾಡಿ ಮಾಡಬಾರ್ದು. ಪಾಪ ಅವರು ವರ್ಷಂಗಟ್ಲೆ ಕಾಯ್ಕೊಂಡು ಕೂತಿರ್ತಾರ ಹಬ್ಬ ಮಾಡಿ ಎಲ್ಲ ಗಣಪತಿ ಮಾಡೋ ಸಲಕ. ದಯಮಾಡಿ ಎಲ್ಲರೂ ಚಲೋ ಬಂದು ಜರ ಗಣಪತಿ ತಗೊಂಡವ್ರಿ. ಅಡ್ರೆಸ್ ಬಂದು ಇನ್ನೊಂದ್ಸಲಿ ಹೇಳ್ತೀನಿ, ಹೀರಾಪುರ ಕ್ರಾಸ್ ಪೆಟ್ರೋಲ್ ಪಂಪ್ ಬಾಜು. ಸರ್ ಬೇರೆ ಕಡೆ ಬಿ ಸಿಗ್ತಾವ್ರಿ, ಬಟ್ ಇಲ್ಲಿ ಒಂದಂದ ಸರಿಯಾಗಿ ಮಾಡ್ತಾರ್ರಿ. ಫಿನಿಶಿಂಗ್ ಆಗಲಿ ಕಲರಿಂಗ್ ಆಗಲಿ ರೇಟ್ ನಮಗ್ ತಕ್ಕಂಗ್ ರೇಟ್ ಕೊಡ್ತಾರ ಇಲ್ರಿ. 1 ಫೀಟ್ ಹಿಡ್ಕೊಂಡು 10 ಫೀಟ್ ತಕ ಎಲ್ಲ ಸಿಗ್ತಾವ್ರಿ ಸರ್. ಎಲ್ಲ ಸೈಜ್ ಸಿಗ್ತಾವ್ರಿ. ಪ್ರತಿ ವರ್ಷ ಇಲ್ಲಿ ಒಂದು 200-200 ಸೇಲ್ ಆಗ್ತಾವ ಸರ್ ಗಣಪತಿ. ಗಣೇಶ್ ನೋಡ್ರಿ ಸರ್, ಈಗ ಎಲ್ಲಾ ಅನುಕೂಲ ಪ್ರಕಾರ ಕೊಡ್ತಾರ ಸರ್. ಏನ್ರ ಈಗ ಗಣಪತಿ ಏನಂದ್ರಿ ಈಗ ಒಂದ್ ಗಲ್ಯಾಗ ಇರ್ತಾರಿ. ಈಗ 5 ದಿವ್ಸ ಮಾಡೋದೇನಂತಲ್ರಿ ಅವ್ರಿಗೆ ಒಬ್ಬ ಮಂದಿಗೆ ಸ್ವಲ್ಪ ಏನೋ ಕುಡ್ದಂಗ ಆಗಲ್ರಿ. 11 ದಿವ್ಸ ಮಾಡಿದ್ರಲ್ರಿ ಎಲ್ಲರೂ ನೋಡ್ತಾರ, ಎಲ್ಲರೂ ಖುಷಿಲಿತ್ ಆಚರಿಸ್ತಾರ. ಸ್ವಲ್ಪ ಹೊರಗೆ ಬಿ ಟೈಮ್ ಸಿಗ್ತದೆ. ಈಗ 5 ದಿವ್ಸ ಅಂದ್ರೆ ಅಂತ ತರ್ಲಕ್ 1 ದಿವ್ಸ ಹೋಗ್ತಾವ್ರಿ, ವಿಸರ್ಜನೆ ಮಾಡ್ಲಿಕ್ 1 ದಿವ್ಸ ಅಲ್ಲೇ ಹೋಗ್ತಾರ. ನಮ್ಮ ಹತ್ರ ನಾವು ಕೂಡ್ಸದ್ ಸರ್ ಈಗ 9 ವರ್ಷ ಐತ್ರಿ ಸರ್. 9 ದಿವ್ಸ ಕೊಡ್ತೀವಿ ಸರ್ ನಾವು. ನಮ್ದು ಬಂದು ಇಲ್ಲಿ ಶಿವನಗರ್ ಸರ್, ಆಳಂದ್ ರೋಡ್ ಶಿವನಗರ್. ರೇಟ್ ಎಲ್ಲ ಹಂಗೆಲ್ಲ ಹೇಳಪ್ಲೇ ಇಲ್ರಿ ಸರ್. ಯಾಕಂದ್ರೆ ಪ್ರತಿಯೊಬ್ಬರು ಅವ್ರವ್ರ ತಕ್ಕಂಗ ಅವರು ನಾವು 11 ಫೀಟ್ ಗಣಪತಿ ಮುಗಿಸಿವಿ ಸರ್. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಕಲ್ಶೆಟ್ಟಿ ಅಂತ ಹೇಳಿ ಸರ್. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನೂತನ ಹೊಂಡಾ ಶೈನ್ DX 100 ಬೈಕ್ ಲಾಂಚ್. ರೇವಣಸಿದ್ದೇಶ್ವರ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರಾವಣ ಮಾಸದ ಮಂಗಲೋತ್ಸವ ಸಮಾರಂಭ. ಅಧಿಕಾರ ಸ್ವೀಕರಿಸಿದ ನೂತನ ಮೇಯರ್ ಹಾಗೂ ಉಪಮೇಯರ್. ಗಣೇಶ ಚತುರ್ಥಿಗೆ ಕಲಬುರಗಿಯಲ್ಲಿ ಭರದ ಸಿದ್ಧತೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.